ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನಿವತ್ತು ನನ್ನ ಒಂದು ಈ ವಿಡಿಯೋದಲ್ಲಿ ಏನು ಹೇಳೋದಕ್ಕೆ ಬಂದಿದ್ದೀನಪ್ಪ ಅಂತ ಹೇಳಿದ್ರೆ, ನಿಮಗೆ ಗೊತ್ತಿರೋ ಹಾಗೆ ಮೀನ್ಸ್ ಯಾರ್ಯಾರು KAS ಎಕ್ಸಾಮ್ನ ತೊಗೊಂಡಿದ್ದೀರಾ ಅವ್ರಿಗೆ ಗೊತ್ತಿರುತ್ತೆ. ಆಲ್ರೆಡಿ ಸ್ಟೂಡೆಂಟ್ಸ್ಗಳಿಗೂ ಸ್ವಲ್ಪ ಗೊತ್ತಾಗಿರುತ್ತೆ ಇದ್ರ ಬಗ್ಗೆ. ಇದೇ ತಿಂಗಳ 27ನೇ ತಾರೀಕಿನಂದು KAS ಎಕ್ಸಾಮ್ ಕಂಡಕ್ಟ್ ಆಗ್ತಿದೆ. ಆ ಎಕ್ಸಾಮಲ್ಲಿ ನಿಮಗೆ ಪ್ಯಾಟರ್ನ್ಸ್ ಯಾವ ರೀತಿ ಇರುತ್ತೆ ಅಂತ ಗೊತ್ತು. ಅದ್ರ ಬಗ್ಗೆ ಆಮೇಲೆ ಹೇಳ್ತೀನಿ. ಮೀನ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಬೇಕಂದರೆ ಹೇಳ್ತಿಕೊಂಡು ಹೋಗ್ತೀನಿ. ಇವತ್ತು ಹೇಳಿಕ್ಕೆ ಬಂದಿರೋ ವಿಷಯ ಇಷ್ಟೇ. ಒಂದು KAS ಎಕ್ಸಾಮ್ ಪ್ರಿಲಿಮಿನರಿ ಎಕ್ಸಾಮ್ ಏನಿದೆ, ಆ ಒಂದು ಪ್ರಿಲಿಮ್ಸ್ ಎಕ್ಸಾಮ್ಗೆ ಬರ್ತಕ್ಕಂಥ ಟಾಪ್ 8 ಹಾಟ್ ಕ್ವಶನ್ಸ್ಗಳು, ಮೀನ್ಸ್ ಜನರಲ್ ಸ್ಟಡೀಸಲ್ಲಿ ಅಂದರೆ ಕರೆಂಟ್ ಅಫೇರ್ಸಲ್ಲಿ ಬರ್ತಕ್ಕಂಥ ಟಾಪ್ 8 ಕ್ವಶನ್ಸ್ಗಳನ್ನು ನಾನು ನಿಮಗೆ ಆನ್ಸರ್ ಸಮೇತ ಹೇಳ್ತಾ ಹೋಗ್ತೀನಿ. ಈ ಒಂದು 8 ಕ್ವಶನಲ್ಲಿ ನಾವು ಅಟ್ಲೀಸ್ಟ್ ಒಂದು 2 to 3 ಕ್ವಶನ್ಸ್ ಆದರೂ ಅಲ್ಲಿ ಎಕ್ಸಾಮ್ಗೆ ಬಂದಿರುತ್ತೆ. ಸೊ ಇದನ್ನು ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಇದನ್ನು ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಹಾಗಿದ್ರೆ ಬನ್ನಿ, ಆ ಒಂದು ಟಾಪ್ 8 ಕ್ವಶನ್ಸ್ ಯಾವುದು ಅಂತ ನೋಡ್ತಾ ಹೋಗೋಣ. ಫಸ್ಟ್ ಕ್ವಶನ್ ಏನಿದೆಯಪ್ಪ ಅಂತ ಹೇಳಿದ್ರೆ, ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ವಿಶ್ವಕರ್ಮ ಯೋಜನೆ, ಓಕೆನಾ? ಇದನ್ನ ನೀವು ಓದಿರ್ತೀರಾ. ಈ ಒಂದು ವಿಶ್ವಕರ್ಮ ಯೋಜನೆ ಮೇಲೆ ಒಂದು ಕ್ವಶನ್ ತೆಗೆದಿದ್ದೇನೆ ಕರೆಂಟ್ ಇವೆಂಟ್ಸ್ಗೆ. ಅದರಲ್ಲಿ ಕ್ವಶನ್ ಈ ರೀತಿಯಾಗಿರುತ್ತೆ. ಯಾವ ಥರ ಇದೆಯಪ್ಪ ಅಂತ ಹೇಳಿದ್ರೆ ನೋಡ್ಕೊಳ್ಳಿ. ಫಸ್ಟ್ ಕ್ವಶನ್ನು, ವಿಶ್ವಕರ್ಮ ಯೋಜನೆಯ ಅಡಿಯಲ್ಲಿ ಈ ಕೆಳಗಿನ ಯಾವ ವಲಯಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವವರಿಗೆ ತರಬೇತಿ ನೀಡಲಾಗುತ್ತಿದೆ? ಈ ರೀತಿಯ ಕ್ವಶನ್ ಇದೆ ನೋಡಿ, ರಿಪೀಟ್ ಮಾಡ್ತೀನಿ. ವಿಶ್ವಕರ್ಮ ಯೋಜನೆಯ ಅಡಿಯಲ್ಲಿ ಈ ಕೆಳಗಿನ ಯಾವ ವಲಯಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವವರಿಗೆ ತರಬೇತಿ ನೀಡಲಾಗುತ್ತದೆ ಅಂತ ಕ್ವಶನ್ ಇದೆ. ಅರ್ಥ ಆಗ್ತಿದೆಯಾ? ಇದಕ್ಕೆ ಆಪ್ಷನ್ಸ್ ಬಂದ್ಬಿಟ್ಟು ಹೊಲಿಗೆ ಯಂತ್ರ, ದೋಣಿ ತಯಾರಿಕೆ, ಕಮ್ಮಾರರು, ಶಿಲ್ಪಿಗಳು, ಕುಂಬಾರರು ಅಂತ ಇದೆ. ಅರ್ಥ ಆಗ್ತಿದೆಯಾ? ಈ ಒಂದು ಆಪ್ಷನ್ಸಲ್ಲಿ ಹೊಲಿಗೆ ಯಂತ್ರ ಆಪ್ಷನ್ ಎ, ಮತ್ತು ಆಪ್ಷನ್ ಬಿ ದೋಣಿ ತಯಾರಿಕೆ, ಮತ್ತು ಆಪ್ಷನ್ ಸಿ ಕಮ್ಮಾರರು ಶಿಲ್ಪಿಗಳು, ಹಾಗೆಯೇ ಆಪ್ಷನ್ ಡಿ ಕುಂಬಾರರು, ಮತ್ತು ಇನ್ನೊಂದು ಆಪ್ಷನ್ಸ್ ನೀವು ಸೇರಿಸ್ಕೊಬೋದು. ಇದಕ್ಕೆ ಈಸಿಯಾಗಿ ಹೇಳ್ತಾ ಹೋಗ್ತೀನಿ. ಮೇಲಿನ ಎಲ್ಲವೂ ಅಂತ ಹೇಳುತ್ತೆ. ಅರ್ಥ ಆಯ್ತಾ? ಹಾಗಾದರೆ ನಾವು ಇದರಲ್ಲಿ ಯಾವುದನ್ನು ಹಾಕಬೇಕು ಅಂತ ಹೇಳಿದ್ರೆ, ಮೇಲಿನ ಎಲ್ಲರೂ ಹಾಕಿದ್ರೆ ಓಕೆ ಆಗುತ್ತೆ. ಏನಕ್ಕಪ್ಪ ಅಂತ ಹೇಳಿದ್ರೆ, ವಿಶ್ವಕರ್ಮ ಯೋಜನೆ ಅಂತ ಅನ್ನೋದು ಹೊಲಿಗೆಗೆ ಕೆಲಸ ಮಾಡೋರಿಗೆ, ದೋಣಿ ತಯಾರಿಕೆ ಮಾಡೋರಿಗೆ, ಹಾಗೆಯೇ ಕಮ್ಮಾರರಿಗೆ, ಶಿಲ್ಪಿಗಳಿಗೆ ಮತ್ತು ಕುಂಬಾರರಿಗೂ ಕೂಡ ಅನ್ವಯಿಸ್ತಾ ಹೋಗುತ್ತೆ. ಈ ಒಂದು 5 ವರ್ಗಗಳಿಗೆ ವಿಶ್ವಕರ್ಮ ಯೋಜನೆಯನ್ನು ಏನು ಮಾಡ್ತಾ ಹೋಗಿದ್ದಾರೆ ಅಂದರೆ ವಿಸ್ತರಣೆಯನ್ನು ಮಾಡ್ತಾ ಹೋಗಿದೆ. ಸೊ ಹಾಗಾಗಿ ಇದು ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನು ಮತ್ತು ಡೆಫಿನೆಟ್ ಕ್ವಶನು. ಈ ಕ್ವಶನ್ ವಿಶ್ವಕರ್ಮ ಯೋಜನೆ ಮೇಲೆ ಖಂಡಿತವಾಗ್ಲೂ ಇದೇ ಇರುತ್ತೆ. ಇದು ಸ್ಟೇಟ್ ಗೌರ್ಮೆಂಟಾ ಅಥವಾ ಸೆಂಟ್ರಲ್ ಗೌರ್ಮೆಂಟಾ ಯೋಜನೆ ಅನ್ನೋದನ್ನು ನೀವೇನು ಮಾಡಿ ನನಗೆ ಕಮೆಂಟ್ ಮೂಲಕ ತಿಳಿಸಿ, ಓಕೆನಾ? ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಕ್ವಶನ್ ನಂಬರ್ 2, ಕೃತಕ ಬುದ್ಧಿಮತ್ತೆ ಕುರಿತ ಜಾಗತಿಕ ಶೃಂಗಸಭೆ 2024ರಲ್ಲಿ ಭಾರತದ ಯಾವ ನಗರದಲ್ಲಿ ನಡೆಯಿತು? ಇದು ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಕ್ವಶನ್. ಶೃಂಗಸಭೆ ಅಂದಮೇಲೆ ನಿಮಗೆ ಅದರ ಮೇಲೆ ಕ್ವಶನ್ಸ್ ರೈಸ್ ಆಗೋದು ನಿಮ್ಮ ಅದಕ್ಕೆ ಕಾಮನ್ ಸೆನ್ಸು. ಯಾವುದೇ ಕಾರಣಕ್ಕೂ ಅದ್ರಲ್ಲಿ ಮಿಸ್ಸೇ ಆಗಲ್ಲ. ಕ್ವಶನ್ಸ್ ಏನಾಗ್ತಾ ಹೋಗುತ್ತಪ್ಪ ಅಂದರೆ ಒಂದಲ್ಲ ಒಂದು ರೀತಿಯಲ್ಲಿ ಕ್ವಶನ್ಸ್ ರೈಸ್ ಆಗುತ್ತೆ. ಇವತ್ತು ನಾನು ಹೇಳ್ತಿರೋ ವಿಷಯದಲ್ಲಿ ಕೃತಕ ಬುದ್ಧಿಮತ್ತೆಯೇ ಕುರಿತು ಏನಕ್ಕಪ್ಪ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ಇದು ನಡೆದಿರೋದು 2024ನಲ್ಲಿ ಭಾರತದಲ್ಲಿ. ಹಾಗಾಗಿ ಇದ್ರ ಮೇಲೆ ಕ್ವಶನ್ಸು ಅರೈಸ್ ಆಗೇ ಆಗುತ್ತೆ ಅನ್ನೋ ಒಂದು ಹೋಪ್ಸ್ ಇದೆ. ಅರೈಸ್ ಆಗುತ್ತೆ ಕೂಡ. ಹಾಗಾಗಿ ನೋಡ್ತಾ ಹೋಗೋಣ. ಆಪ್ಷನ್ ಯಾವ ರೀತಿ ಇದೆ? ಮುಂಬೈ, ನವದೆಹಲಿ, ಬ್ಯಾಂಗ್ಳೂರ್ ಮತ್ತು ಹೈದರಾಬಾದ್ ಅಂತ ಇದೆ. ಕ್ವಶನ್ ಯಾವ ರೀತಿ ಇದೆ ಕೇಳಿಸ್ಕೊಳ್ಳಿ. ಕೃತಕ ಬುದ್ಧಿಮತ್ತೆ ಕುರಿತ ಜಾಗತಿಕ ಶೃಂಗಸಭೆ 2024ರಲ್ಲಿ ಭಾರತದ ಯಾವ ಒಂದು ನಗರದಲ್ಲಿ ನಡೆಯಿತು ಅಂತ ಇದೆ. ಇದಕ್ಕೆ ಆಪ್ಷನ್ನು ಮುಂಬೈ, ದೆಹಲಿ, ಬ್ಯಾಂಗ್ಳೂರ್, ಹೈದರಾಬಾದ್ ಅಂತ ಇದೆ. ಇದಕ್ಕೆ ಆನ್ಸರ್ ಏನಪ್ಪ ಆಗುತ್ತೆ ಅಂದರೆ ನವದೆಹಲಿ, ನ್ಯೂ ಡೆಲ್ಲಿನಲ್ಲಿ ಏನಾಗ್ತಾ ಹೋಗುತ್ತೆ 2024ರ ಕೃತಕ ಬುದ್ಧಿಮತ್ತೆ ಒಂದು ಕುರಿತಂತೆ ಒಂದು ಶೃಂಗಸಭೆ ನಡೆಯುತ್ತೆ. ಹಾಗಾಗಿ ಈ ಕ್ವಶನ್ ವೆರಿ ಇಂಪಾರ್ಟೆಂಟು, ನೋಡ್ಕೊಳ್ಳಿ. ಹಾಗೆಯೇ ನೆಕ್ಸ್ಟ್ ಕ್ವಶನ್ಗೆ ಹೋಗೋದಾದರೆ ಕ್ವಶನ್ ನಂಬರ್ 3 ಏನಿರುತ್ತೆ ಅಂದರೆ, GPAIಯ ಕಾರ್ಯದರ್ಶಿ ಮಂಡಳಿ ಅಥವಾ ಸೆಕ್ರೆಟರಿಯೇಟ್ ಆತಿಥ್ಯವನ್ನು ಯಾರು ವಹಿಸಿಕೊಂಡಿದ್ದಾರೆ? ಈ ರೀತಿ ಕ್ವಶನ್ ಇದೆ. GPAIಯ ಕಾರ್ಯದರ್ಶಿ ಮಂಡಳಿ ಅಥವಾ ಸೆಕ್ರೆಟರಿಯೇಟ್ನ ಆತಿಥ್ಯವನ್ನು ಯಾರು ವಹಿಸಿಕೊಂಡಿದ್ದಾರೆ? ಇದೊಂದು ಡೆಫಿನೆಟ್ ಕ್ವಶನ್ ಕೂಡ ಹೌದು, ವೆರಿ ವೆರಿ ಇಂಪಾರ್ಟೆಂಟು. ಇದನ್ನು ಯಾರು ವಹಿಸಿಕೊಂಡಿದ್ದಾರೆ ಅನ್ನೋದಕ್ಕೆ ನಿಮಗೆ ಆಪ್ಷನ್ ನೋಡ್ತಾ ಹೋಗೋದಾದರೆ, ನಿಮಗೆ ಗೊತ್ತಿರೋ ಹಾಗೆ ವಿಶ್ವಸಂಸ್ಥೆ, ವಿಶ್ವ ವಾಣಿಜ್ಯ ಸಂಸ್ಥೆ, ಆರ್ಥಿಕ ಸಹಕಾರ ಮತ್ತು ಅಭಿವೃದ್ಧಿ ಸಂಘಟನೆ, ಆರ್ಥಿಕ ಸಹಕಾರ ಮತ್ತು ಅಭಿವೃದ್ಧಿ ಸಂಘಟನೆ, ಅಂತಾರಾಷ್ಟ್ರೀಯ ಹಣಕಾಸು ಸಂಸ್ಥೆ. ನೋಡಿ, ರಿಪೀಟ್ ಮಾಡ್ತೀನಿ. ಆಪ್ಷನ್ ಎ ವಿಶ್ವಸಂಸ್ಥೆ, ಆಪ್ಷನ್ ಬಿ ವಿಶ್ವ ವಾಣಿಜ್ಯ ಸಂಸ್ಥೆ, ಹಾಗೆಯೇ ಆರ್ಥಿಕ ಸಹಕಾರ ಮತ್ತು ಅಭಿವೃದ್ಧಿ ಸಂಘಟನೆ, ಆಪ್ಷನ್ ಡಿ ಬಂದೇನಾಗುತ್ತೆ ಅಂತಾರಾಷ್ಟ್ರೀಯ ಹಣಕಾಸು ಸಂಸ್ಥೆ. ಇದರಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್. ನಿಮಗೆ ವಿಶ್ವಸಂಸ್ಥೆ ಮೇಲಾದರೂ ಒಂದು ಕ್ವಶನ್ ರೈಸ್ ಆಗುತ್ತೆ, WTO ಮೇಲೆ ಮೀನ್ಸ್ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಮೇಲಾದರೂ ಕ್ವಶನ್ಸ್ ರೈಸ್ ಆಗುತ್ತೆ, ಹಾಗೆಯೇ ಆರ್ಥಿಕ ಸಹಕಾರ ಮತ್ತು ಅಭಿವೃದ್ಧಿ ಸಂಘಟನೆ ಮೇಲಾದರೂ ಇದಾಗುತ್ತೆ, ಕ್ವಶನ್ಸ್ ರೈಸ್ ಆಗುತ್ತೆ. IMF ಇಂಡಿಯನ್ ಮಾನಿಟರಿ ಫಂಡ್, ಇದ್ರ ಮೇಲೂ ಕೂಡ ಏನಾಗುತ್ತೆ ನಿಮಗೆ ಕ್ವಶನ್ಸ್ ರೈಸ್ ಆಗೋವಂಥ ಚಾನ್ಸಸ್ ಇರುತ್ತೆ. ಇವು 4 ಕೂಡ ನೋಡ್ಕೊಳ್ಳಿ, ಅಷ್ಟೇ ಎನ್ನಫು ನಿಮಗೆ ಎಕ್ಸಾಮಿಗೆ ಬರ್ತಕ್ಕಂಥದ್ದು. ಅದ್ರ ಜೊತೆಗೆ ಮೊದಲೇ ಹೇಳಿದ್ನಲ್ಲ GPAIದ ಕಾರ್ಯದರ್ಶಿ ಮಂಡಳಿಯ ಆತಿಥ್ಯವನ್ನು ಯಾರು ವಹಿಸ್ಕೊಂಡಿದ್ದಾರೆ ಅಂತ ನೋಡೋದಾದರೆ ನಿಮಗೆ ಆಪ್ಷನ್ ಸಿ ಏನು ಹೇಳ್ತಿದ್ದೀನಿ,
ಆರ್ಥಿಕ ಸಹಕಾರ ಮತ್ತು ಅಭಿವೃದ್ಧಿ ಸಂಘಟನೆ. ಈ ಒಂದು ಆಪ್ಷನ್ ಸಿ ಇರ್ತಕ್ಕಂಥ ಆನ್ಸರ್ ಏನಾಗುತ್ತೆ, GPA5 ಒಂದು ಕಾರ್ಯದರ್ಶಿ ಮಂಡಳಿಯ ಆತಿಥ್ಯವನ್ನು ವಹಿಸ್ಕೊಂಡಿದೆ. ಹಾಗಾಗಿ ಇದು ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ, ನೋಡ್ಕೊಳ್ಳಿ. ಮತ್ತೆ ಇನ್ನೊಂದು ವಿಷಯ ಹೇಳಕ್ಕೆ ಬರ್ತೀನಿ ಅಂದರೆ WT ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್, ಹಾಗೆಯೇ IMF ಇಂಡಿಯನ್ ಮಾನಿಟರಿ ಫಂಡು ಯಾವ್ಯಾವಾಗ ಸ್ಥಾಪನೆ ಆಯಿತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆಯೇ ನಿಮಗೆ ಇಂಟ್ರೆಸ್ಟು ತುಂಬ ಜಾಸ್ತಿ ಆಗಬೇಕು ಅಂತ ಹೇಳಿದ್ರೆ GPAI ಸ್ಟ್ಯಾಂಡ್ ಫಾರ್ ಮೀನ್ಸ್ ಅದರ ವಿಸ್ತೃತ ರೂಪವನ್ನು ಕೂಡ ನಿಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ತಾ ಹೋಗ್ಬೋದು. ಲಕ್ಕಿಯೆಸ್ಟ್ ಕಾಮೆಂಟ್ ಮೀನ್ಸ್ ಕ್ರೇಜಿಯೆಸ್ಟ್ ಕಾಮೆಂಟ್ ಯಾವುದಿರುತ್ತೆ ಅಂತ ನಾನು ನೋಡ್ತಾ ಹೋಗ್ತೀನಿ. ನೆಕ್ಸ್ಟ್ ಕ್ವಶನ್ ಬಂದೇನಾಗುತ್ತೆ, 4ನೇ ಕ್ವಶನ್ನು. ಅಂತಾರಾಷ್ಟ್ರೀಯ ಪರಮಾಣು ಶಕ್ತಿ ಸಂಸ್ಥೆಯು ತನ್ನ ಪ್ರಾದೇಶಿಕ ಕಚೇರಿಗಳನ್ನು ಯಾವ ಸ್ಥಳದಲ್ಲಿ ಹೊಂದಿದೆ? ಕ್ವಶನ್ ಕೇಳಿಸ್ಕೊಳ್ಳಿ. ಅಂತಾರಾಷ್ಟ್ರೀಯ ಪರಮಾಣು ಶಕ್ತಿ ಸಂಸ್ಥೆಯು ತನ್ನ ಪ್ರಾದೇಶಿಕ ಕಚೇರಿಗಳನ್ನು ಯಾವ ಸ್ಥಳದಲ್ಲಿ ಹೊಂದಿದೆ ಅಂತ ಕ್ವಶನ್ ಇದೆ. ಈ ಒಂದು ಕ್ವಶನ್ಗೆ ನಿಮಗೆ ಆಪ್ಷನ್ಸ್ ನೋಡ್ತಾ ಹೋಗೋದಾದರೆ ಜಿನಿವಾ, ನ್ಯೂಯಾರ್ಕ್, ಟೊರೆಂಟೊ, ಟೋಕಿಯೋ, ರೋಮ್. ಅರ್ಥ ಆಗ್ತಿದೆಯಾ ಯಾವುದು? ಆಪ್ಷನ್ ಎ ಜಿನಿವಾ, ಆಪ್ಷನ್ ಬಿ ನ್ಯೂಯಾರ್ಕ್, ಆಪ್ಷನ್ ಸಿ ಟೊರೆಂಟೊ, ಆಪ್ಷನ್ ಡಿ ಟೋಕಿಯೋ, ಹಾಗೆಯೇ ಆಪ್ಷನ್ ಇ ರೋಮ್, ಮತ್ತು ಆಪ್ಷನ್ ಇ ಏನು ಕೇಳಿದೆ ಅಂದರೆ ಈ ಐದು ಒಂದು ಕಂಟ್ರಿಗಳು ಕೂಡ ಅಂತಾರಾಷ್ಟ್ರೀಯ ಪರಮಾಣು ಶಕ್ತಿಯ ಒಂದು ತನ್ನ ಪ್ರಾದೇಶಿಕ ಕಚೇರಿಯನ್ನು ಹೊಂದಿರತಕ್ಕಂಥದ್ದು. ಅರ್ಥ ಆಗ್ತಿದೆಯಾ? ಅಂತಾರಾಷ್ಟ್ರೀಯ ಪರಮಾಣು ಶಕ್ತಿಯ ಒಂದು ಸಂಸ್ಥೆ ಏನಿದೆ, ಆ ಒಂದು ಸಂಸ್ಥೆ ಈ 5 ಸ್ಥಳಗಳಲ್ಲಿ ತನ್ನ ಒಂದು ಪ್ರಾದೇಶಿಕ ಕಚೇರಿಗಳನ್ನು ಹೊಂದಿದೆ. ನಿಮಗೆ ಆಪ್ಷನನ್ನು ಈ ರೀತಿಯಾಗಿ ಕೊಡ್ತಾ ಹೋಗ್ತೀನಿ. ಆಪ್ಷನ್ ಎ ಜಿನೀವಾ, ಆಪ್ಷನ್ ಬಿ ನ್ಯೂಯಾರ್ಕ್, ಟೊರೆಂಟೊ, ಆಪ್ಷನ್ ಸಿ ಟೋಕಿಯೋ ಮತ್ತು ರೋಮು, ಹಾಗೆಯೇ ಆಪ್ಷನ್ ಡಿ ಏನು ಮಾಡ್ತಾ ಹೋಗ್ತಾನೆ, ಮೇಲಿನ ಎಲ್ಲವೂ ಅಂತ ಕೊಡ್ತಾನೆ. ಆಗ ನೀವೇನು ಬರೀಬೇಕಾಗುತ್ತೆ, ಮೇಲಿನ ಎಲ್ಲವೂ ಅಂತ ಹೇಳಿದ್ರೆ ನಿಮ್ಮ ಒಂದು ಆನ್ಸರ್ ಕರೆಕ್ಟಾಗಿ ಹೋಗುತ್ತೆ. ಇದು ಅಂತಾರಾಷ್ಟ್ರೀಯ ಪರಮಾಣು ಶಕ್ತಿ ಅಟಾಮಿಕ್ ಎನರ್ಜಿಗೆ ಸಂಬಂಧಪಟ್ಟಿರೋದ್ರಿಂದ ಈ ಕ್ವಶನ್ ಕೂಡ ನಿಮಗೆ ಎಕ್ಸಾಮಲ್ಲಿ ರೈಸ್ ಆಗ್ತಕ್ಕಂಥ ಚಾನ್ಸಸ್ಸು ತುಂಬ ಜಾಸ್ತಿ ಇದೆ. ಓಕೆನಾ? ಹಾಗೆ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಈ ಕೆಳಗಿನ ಯಾವ ವರ್ಷದಲ್ಲಿ ಭಾರತ ಅಂತಾರಾಷ್ಟ್ರೀಯ ಪರಮಾಣು ಶಕ್ತಿ ಸಂಸ್ಥೆಯ ಸದಸ್ಯತ್ವವನ್ನು ಪಡೆಯಿತು? ರಿಪೀಟ್ ಮಾಡ್ತೀನಿ ಇನ್ನೊಂದ್ಸಲ ಕ್ವಶನು. ಈ ಕೆಳಗಿನ ಯಾವ ವರ್ಷದಲ್ಲಿ ಭಾರತ ಅಂತಾರಾಷ್ಟ್ರೀಯ ಪರಮಾಣು ಶಕ್ತಿ ಸಂಸ್ಥೆಯ ಸದಸ್ಯತ್ವವನ್ನು ಪಡೆಯಿತು ಅಂತ ಕ್ವಶನ್ ಇದೆ. ಅರ್ಥಾತ್ ನಾನು ಆವಾಗಲೇ ಹೇಳಿದೆ ಅಟಾಮಿಕ್ ಎನರ್ಜಿ ಬಗ್ಗೆ ಮತ್ತು ಗ್ಲೋಬಲ್ ವಾರ್ಮಿಂಗ್ ಬಗ್ಗೆ, ಗ್ರೀನ್ ಎನರ್ಜಿ ಬಗ್ಗೆ ಎಷ್ಟು ಕ್ವಶನ್ಸ್ ರೈಸ್ ಆಗ್ತಿದೆ ಅಂದರೆ ಇತ್ತೀಚಿನ ದಿನಗಳಲ್ಲಿ ಹೇಳೋಕ್ಕೆ ಅಸಾಧ್ಯ. ಯಾವ ಬುಕ್ ರೆಫರ್ ಮಾಡಿದ್ರು ಅಲ್ಲ, ಯಾವ ಮ್ಯಾಗ್ಝಿನ್ ರೆಫರ್ ಮಾಡಿದ್ರು ಅಲ್ಲ, ನಾವೇನು ಮಾಡೋಕ್ಕಾಗಲ್ಲ, ಕ್ವಶನನ್ನು ಅಟೆಂಡ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಿರುತ್ತೆ. ಸೊ ಇನ್ ಡೀಪಾಗಿ ಓದಿದ್ರೆ ನಿಮಗೆ ಅದೇನು ಕಷ್ಟ ಅಂತ ಅನ್ಸಲ್ಲ. ನೋಡಿ, ಇಲ್ಲೇ ಈ ಒಂದು ಇದರಲ್ಲೇ ನಿಮಗೆ ಹಾಟ್ ಕ್ವಶನಲ್ಲೇ 2 ಕ್ವಶನ್ಸ್ ರೈಸ್ ಆಗಿದೆ. ಹಾಗಾಗಿ ಈ ಒಂದು ಕ್ವಶನ್ಸ್ಗೆ ಆಪ್ಷನ್ ನೋಡ್ತಾ ಹೋಗೋಣ. ಆಪ್ಷನ್ ಎ 1967, ಆಪ್ಷನ್ ಬಿ 1957, ಆಪ್ಷನ್ ಸಿ 1977, ಆಪ್ಷನ್ ಡಿ 1987. ಈ ಒಂದು ಆಪ್ಷನ್ಸ್ಗಳಲ್ಲಿ ನಿಮ್ಮ ಉತ್ತರ ಯಾವುದಾಗಿರುತ್ತಪ್ಪ ಅಂದರೆ ಎಸ್ ಕರೆಕ್ಟು. ಆಪ್ಷನ್ ಬಿ 1957ರಲ್ಲಿ ಏನು ಮಾಡುತ್ತಪ್ಪ ಅಂದರೆ ಭಾರತ ಅಂತಾರಾಷ್ಟ್ರೀಯ ಪರಮಾಣು ಶಕ್ತಿ ಸಂಸ್ಥೆಯ ಸದಸ್ಯತ್ವವನ್ನು ಪಡ್ಕೊಂಡಿರುತ್ತೆ. ಅರ್ಥ ಆಗ್ತಿದೆಯಾ? ಆ ಒಂದು ಮೆಂಬರ್ಶಿಪ್ಪನ್ನು ಯಾವ ಪಡ್ಕೊಂಡಿರುತ್ತೆ ಭಾರತ? 1957ರಲ್ಲಿ ಅಂತಾರಾಷ್ಟ್ರೀಯ ಪರಮಾಣು ಶಕ್ತಿ ಸಂಸ್ಥೆಯ ಸದಸ್ಯತ್ವವನ್ನು ಪಡ್ಕೊಂಡಿರುತ್ತೆ. ಓಕೆನಾ? ಇದು ಕೂಡ ಇಂಪಾರ್ಟೆಂಟು, ನೋಡ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್ ನಂಬರ್ 6 ನೋಡೋದಾದರೆ ಈ ಕೆಳಗಿನ ಯಾವ ಅಂಶಗಳನ್ನು ರಾಷ್ಟ್ರೀಯ ಜಾನುವಾರು ಅಭಿಯಾನದ ಉಪ ಅಭಿಯಾನಗಳು ಎಂದು ಪರಿಗಣಿಸಬಹುದು? ನೋಡಿ, ರಿಪೀಟ್ ಮಾಡ್ತೀನಿ ಕ್ವಶನ್, ವೆರಿ ವೆರಿ ಇಂಪಾರ್ಟೆಂಟ್. ಇದು ಜಾನುವಾರಿಗೆ ಸಂಬಂಧ ಇರತಕ್ಕಂಥ ಕ್ವಶನು. ಇತ್ತೀಚಿನ ದಿನಗಳಲ್ಲಿ ಎಮ್ಮೆ ತಳಿ ಆಗಿರ್ಬೋದು, ಹಸುವಿನ ತಳಿ ಆಗಿರ್ಬೋದು, ಕುರಿ, ಮೇಕೆ, ಆಡು ಇವುಗಳ ತಳಿಗಳ ಬಗ್ಗೆ ಕ್ವಶನ್ಸ್ ರೈಸ್ ಆಗ್ತಾನೆ. ಮತ್ತು ಜೇನು ನೋಡೋದ ಒಂದು ತಳಿಯ ಬಗ್ಗೆ, ಹಾಗೆಯೇ ಬಟರ್ಫ್ಲೈ, ನಿಮ್ಮ ತಿತಿಲಿ ಚಿಟ್ಟೆ ನೋಡಿರ್ತೀರಲ್ವ ಅದ್ರ ಬಗ್ಗೆ ಕೂಡ, ಕ್ರಿಮಿಕೀಟಗಳ ಬಗ್ಗೆನೂ ಕೂಡ ಕ್ವಶನ್ಸ್ ರೈಸ್ ಆಗ್ತಿದೆ. ಅದೇ ರೀತಿ ಇಲ್ಲಿ ಕೊಟ್ಟಿರೋದೇನು ಜಾನುವಾರುಗಳ ಬಗ್ಗೆ ಕೂಡ ಒಂದು ಕ್ವಶನ್ಸ್ ರೈಸ್ ಆಗಿದೆ. ಯಾವ ರೀತಿ ಕ್ವಶನ್ ಕೇಳಿದ್ದಾನಪ್ಪ ಅಂದರೆ ರಿಪೀಟ್ ಮಾಡ್ತೀನಿ ನೋಡಿ. ಕೆಳಗಿನ ಯಾವ ಅಂಶಗಳನ್ನು ರಾಷ್ಟ್ರೀಯ ಜಾನುವಾರು ಅಭಿಯಾನದ ಉಪ ಅಭಿಯಾನಗಳು ಎಂದು ಪರಿಗಣಿಸಬಹುದು ಅಂತ ಕ್ವಶನ್ ಕೇಳಿದ್ದೇನೆ. ನಿಮಗೆ ಇದಕ್ಕೆ ಆಪ್ಷನ್ ಕೂಡ ಹೇಳ್ತಾ ಹೋಗ್ತೀನಿ. ಮೀನ್ಸ್ ಈ ರೀತಿ ಕ್ವಶನ್ ಇನ್ನೂ ಕಂಪ್ಲೀಟ್ ಆಗಿಲ್ಲ, ಕ್ವಶನ್ ಕಂಟಿನ್ಯೂ ಆಗುತ್ತೆ. ಜಾನುವಾರುಗಳ ಮೇವಿನ ಉಪ ಅಭಿಯಾನ, ಜಾನುವಾರು ವಲಯದ ಅಭಿವೃದ್ಧಿ ಉಪ ಅಭಿಯಾನ, ಈಶಾನ್ಯ ಪ್ರದೇಶದಲ್ಲಿ ಹಂದಿ ಅಭಿವೃದ್ಧಿ ಉಪ ಅಭಿಯಾನ, ಕೌಶಲ ಅಭಿವೃದ್ಧಿ ಉಪ ಅಭಿಯಾನ. ಈ ರೀತಿಯಾಗಿ ಕ್ವಶನ್ಸ್ ಇದೆ. ಇದರಲ್ಲಿ ನಿಮಗೆ ಕೋಡ್ ಯಾವ ರೀತಿ ಕೊಟ್ಟಿದ್ದಾರಪ್ಪ ಅಂದರೆ ಕೊಟ್ಟಿರುವಂತಹ ಕೋಡ್ ಬಳಸಿ ಸರಿಯಾದ ಉತ್ತರವನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಕೋಡ್ ಯಾವ ರೀತಿ ಇದೆ? ಆಪ್ಷನ್ ಎ 1, 2, 3 ಮತ್ತು 4 4 ಕೂಡ ಇದೆ. ಆಪ್ಷನ್ ಬಿ ನಲ್ಲಿ 2 ಮತ್ತು 4ನೇ ಹೇಳಿಕೆಗಳು ಕರೆಕ್ಟ್ ಆಗಿದೆ ಅಂತ ಹೇಳ್ತಿದ್ದಾರೆ. ಆಪ್ಷನ್ ಸಿ ನಲ್ಲಿ 3 ಮತ್ತು 4ನೇ ಹೇಳಿಕೆಗಳು ಕರೆಕ್ಟ್ ಆಗಿದೆ ಅಂತ ಹೇಳ್ತಿದ್ದಾರೆ. ಆಪ್ಷನ್ ಡಿ ನಲ್ಲಿ 2 ಮತ್ತು 3ನೇ ಹೇಳಿಕೆಗಳು ಕರೆಕ್ಟ್ ಆಗಿದೆ ಅಂತ ಹೇಳ್ತಿದ್ದಾರೆ. ಆದರೆ ನಿಮ್ಮ ಉತ್ತರ ಏನಾಗುತ್ತಪ್ಪ ಅಂದರೆ ಆಪ್ಷನ್ ಎ ಆಗುತ್ತೆ. ಕೊಟ್ಟಿರ್ತಕ್ಕಂಥ ಹೇಳಿಕೆಗಳಲ್ಲಿ 1, 2, 3 ಮತ್ತು 4 ಹೇಳಿಕೆಗಳು ಕೂಡ ಜಾನುವಾರು ಅಭಿಯಾನದ
ಅಥವಾ ಜಾನುವಾರು ಅಭಿಯಾನದ ಉಪ ಅಭಿಯಾನಗಳು ಎಂದು ಪರಿಗಣಿಸಲ್ಪಟ್ಟಿವೆ. ಅರ್ಥ ಆಗ್ತಿದೆಯಾ? ಈ ಕ್ವಶನ್ ವೆರಿ ಇಂಪಾರ್ಟೆಂಟು, ನೋಡ್ಕೊಳ್ಳಿ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 7ಗೆ ಹೋಗೋದಾದರೆ, ಅಂಡು ಮತ್ತು ಮಾಂಸದ ಉತ್ಪಾದನೆಗೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆಗಳನ್ನು ಗುರುತಿಸಿ ಅಂತ ಕ್ವಶನ್ ಇದೆ. ಅರ್ಥ ಆಗ್ತಿದೆಯಾ? ಅಂಡು ಮತ್ತು ಮಾಂಸದ ಉತ್ಪಾದನೆಗೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆಗಳನ್ನು ಗುರುತಿಸಿ ಅಂತ ಕ್ವಶನ್ ಇದೆ. ಈಗ ಹೇಳಿಕೆನ ನೋಡ್ತಾ ಹೋಗೋಣ. ಮೊಟ್ಟೆ ಉತ್ಪಾದನೆಯಲ್ಲಿ ಭಾರತ ಜಾಗತಿಕ ಮಟ್ಟದಲ್ಲಿ 4ನೇ ಸ್ಥಾನವನ್ನು ಹೊಂದಿದೆ. ಕರೆಕ್ಟು, ಇದೊಂದು ಹೇಳಿಕೆ ಕೊಟ್ಟಿದ್ದೇನೆ. ನೆಕ್ಸ್ಟ್ ಹಾಗನ್ಬಿಟ್ಟು ಆನ್ಸರ್ ಕರೆಕ್ಟ್ ಅಂತ ಹೇಳ್ತಿಲ್ಲ, ನಾನು ಹೇಳಿಕೆ ಕರೆಕ್ಟ್ ಅಂತ ಹೇಳ್ತಿರೋದು. ನೆಕ್ಸ್ಟು ಆ ಹೇಳಿಕೆ ಬಂದು 2, ಮಾಂಸ ಉತ್ಪಾದನೆಯಲ್ಲಿ ಭಾರತ ಜಾಗತಿಕ ಮಟ್ಟದಲ್ಲಿ 8ನೇ ಸ್ಥಾನವನ್ನು ಹೊಂದಿದೆ. ಹೌದು, ನೋಡೋಣ. ಈಗ ಈ ಒಂದು 2 ಹೇಳಿಕೆ ಇದೆಯಲ್ಲ, ಮೊಟ್ಟೆ ಉತ್ಪಾದನೆಯಲ್ಲಿ ಭಾರತ ಜಾಗತಿಕ ಮಟ್ಟದಲ್ಲಿ 4ನೇ ಸ್ಥಾನವನ್ನು ಹೊಂದಿದೆ. ಹಾಗೆಯೇ ಆ 2ನೇ ಹೇಳಿಕೆ ಯಾವ ರೀತಿ ಹೇಳ್ತಿದ್ದಾನೆ, ಮಾಂಸ ಉತ್ಪಾದನೆಯಲ್ಲಿ ಭಾರತ ಜಾಗತಿಕ ಮಟ್ಟದಲ್ಲಿ 8ನೇ ಸ್ಥಾನವನ್ನು ಹೊಂದಿದೆ. ಅದ್ಭುತ. ಇದನ್ನು ಕೂಡ ನೋಡೋಣ 2ನೇ ಹೇಳಿಕೆನ. ಹಾಗಾದ್ರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಕೊಟ್ಟಿರುವ ಕೋಡನ್ನು ಬಳಸಿ ಸರಿಯಾದ ಉತ್ತರವನ್ನು ಗುರುತಿಸಿ ಅಂತ ಹೇಳಿದ್ದೇನೆ. ಹಾಗಿದ್ರೆ ಕೋಡ್ ಯಾವ ರೀತಿ ಇದೆ ಅಂತ ನೋಡ್ತಾ ಹೋಗೋಣ. ಓಕೆ, ಆಪ್ಷನ್ ಎ ಹೇಳಿಕೆ 1 ಮಾತ್ರ ಸರಿ, ಆಪ್ಷನ್ ಬಿ ಹೇಳಿಕೆ 2 ಮಾತ್ರ ಸರಿ, ಆಪ್ಷನ್ ಸಿ ಹೇಳಿಕೆ 1 ಮತ್ತು 2 ಕೂಡ ಸರಿ. ಹಾಗೇನೆ ಆಪ್ಷನ್ ಡಿ ಏನು ಕೊಟ್ಟಿದ್ದಾನಪ್ಪ ಅಂದರೆ ಮೇಲಿನ 2 ಹೇಳಿಕೆಗಳು ತಪ್ಪಾಗಿವೆ ಅಂತ ಕೊಟ್ಟಿದ್ದಾನೆ. ಅರ್ಥ ಆಗ್ತಿದೆಯಾ? ಆಪ್ಷನ್ ಡಿ ಮೇಲಿನ 2 ಹೇಳಿಕೆಗಳು ತಪ್ಪಾಗಿವೆ. ಇದನ್ನು ನಾವು ಯಾವ ರೀತಿ ಪಿಕ್ ಮಾಡಬೇಕು ಅಂತ ಹೇಳಿದ್ರೆ, ನಾನು ಮೊದಲೇ ಹೇಳ್ದಂಗೆ ಆಪ್ಷನ್ ಬಿ ಹೇಳಿಕೆ 2 ಮಾತ್ರ ಸರಿ. ಅರ್ಥ ಆಗ್ತಿದೆಯಾ? ಆಪ್ಷನ್ ಬಿ ಏನಾಗುತ್ತೆ, ಕರೆಕ್ಟ್ ಆಗುತ್ತೆ, ಪಕ್ಕ ಆನ್ಸರು. ಏನಕ್ಕಪ್ಪ ಅಂತ ಹೇಳಿದ್ರೆ, ನಾನು ಅದ್ಭುತ ಅಂತ ಹೇಳಿದ್ರೆ ಕೇಳಿಸ್ತಾ? ಏನಕ್ಕಪ್ಪ ಅದ್ಭುತ ಅಂತ ಹೇಳಿದ್ರೆ, ಮಾಂಸದ ಉತ್ಪಾದನೆಯಲ್ಲಿ ಭಾರತ ವರ್ಲ್ಡ್ ಲೆವೆಲಲ್ಲಿ, ಮೀನ್ಸ್ ವರ್ಲ್ಡ್ ಮಟ್ಟದಲ್ಲಿ ಅಥವಾ ಜಾಗತಿಕ ಮಟ್ಟದಲ್ಲಿ ಆಲ್ ಓವರ್ ವರ್ಲ್ಡ್ 8th ಪೊಸಿಷನಲ್ಲಿದೆ, 8ನೇ ಸ್ಥಾನವನ್ನು ಹೊಂದಿದೆ. ಯಾವುದು? ಭಾರತ ಮಾಂಸದ ಉತ್ಪಾದನೆಯಲ್ಲಿ ಜಾಗತಿಕ ಮಟ್ಟದಲ್ಲಿ 8ನೇ ಸ್ಥಾನವನ್ನು ಹೊಂದಿದೆ. ಹಾಗಾಗಿ ಹೇಳಿಕೆ 2 ಮಾತ್ರ ಕರೆಕ್ಟ್ ಆಗುತ್ತೆ ಈ ಒಂದು ಆನ್ಸರ್ ಕ್ವಶನ್ಗೆ. ಹಾಗಿದೆ ನೀವು ನನಗೆ ಕಮೆಂಟ್ ಏನಂತ ಮಾಡಬೇಕು, ಭಾರತವು ಮೊಟ್ಟೆ ಉತ್ಪಾದನೆಯಲ್ಲಿ ಜಾಗತಿಕ ಮಟ್ಟದಲ್ಲಿ ಯಾವ ಒಂದು ಸ್ಥಾನವನ್ನು ಹೊಂದಿದೆ ಅನ್ನೋದನ್ನು ನೀವು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ನೆಕ್ಸ್ಟ್ ಕ್ವಶನ್ಗೆ 8ನೇ ಕ್ವಶನ್ಗೆ ಹೋಗೋದಾದ್ರೆ, ಹಂಸ ಮೆಹ್ತಾ ಯಾರು? ನೀಟಾಗಿ ಕ್ವಶನ್ ಕೇಳಿಸ್ಕೊಳ್ಳಿ. ಹಂಸ ಮೆಹ್ತಾ ಅವರಿಗೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆಗಳನ್ನು ಗುರುತಿಸಿ. ನಿಮಗೆ ಹಂಸ ಮೆಹ್ತಾ ಅಂದ ತಕ್ಷಣ ಒಂದು ಅವರ ಅದ್ಭುತ ಅಥವಾ ಅವರ ಒಂದು ದಿನಚರಿ, ಅವರ ಒಂದು ಸಾಧನೆಗಳು ನೆನಪಾಗಬೇಕು. ಯಾಕಂದರೆ ಅವರು ರೀಸೆಂಟಾಗಿ ನ್ಯೂಸಲ್ಲಿ ಇದ್ದಾರೆ. ಹಾಗಾಗಿ ಈ ಕ್ವಶನ್ ಯಾವುದೇ ಕಾರಣಕ್ಕೂ ಮಿಸ್ ಆಗಲ್ಲ, ಡೆಫಿನೆಟ್ಲಿ ಬಂದೇ ಬರುತ್ತೆ. ನೋಡಿ, ಹಂಸ ಮೆಹ್ತಾ ಅವರಿಗೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆಗಳನ್ನು ಗುರುತಿಸಿ ಅಂತ ಹೇಳಿದ್ದಾರೆ. 3 ಹೇಳಿಕೆನ ಹೇಳ್ತಾ ಹೋಗ್ತೀನಿ, ನೀವು ಆಪ್ಷನ್ಸನ್ನು ನೋಡ್ತಾ ಹೋಗಿ. ಹೇಳಿಕೆ 1, ಇವರು ಭಾರತದ ವಿದ್ವಾಂಸರು, ಶಿಕ್ಷಣ ತಜ್ಞರು ಮತ್ತು ಲೇಖಕರಾಗಿದ್ದರು. ಹೇಳಿಕೆ 1 ಏನು ಹೇಳ್ತಾ ಹೋಗ್ತಿದೆಯಪ್ಪ ಅಂತ ಹೇಳಿದ್ರೆ, ಇವರು ಭಾರತದ ವಿದ್ವಾಂಸರು, ಶಿಕ್ಷಣ ತಜ್ಞರು, ಜೊತೆಗೆ ಲೇಖಕರು ಕೂಡ ಆಗಿದ್ದರು ಅಂತ ಹೇಳ್ತಾ ಹೋಗ್ತಿದೆ. ಹಾಗೆಯೇ 2ನೇ ಹೇಳಿಕೆ ಏನಂತ ಹೇಳ್ತಿದೆಯಪ್ಪ ಅಂದರೆ, ವಿಶ್ವಸಂಸ್ಥೆಯ ಮಾನವ ಹಕ್ಕುಗಳ ಸಾರ್ವತ್ರಿಕ ಘೋಷಣೆಯ ರಚನೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದರು. 2ನೇ ಹೇಳಿಕೆ ಹೇಳ್ತಿದೆ, ವಿಶ್ವಸಂಸ್ಥೆಯ ಮಾನವ ಹಕ್ಕುಗಳ ಸಾರ್ವತ್ರಿಕ ಘೋಷಣೆಯ ರಚನೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದರು. ಓಕೆನಾ? ನೆಕ್ಸ್ಟ್ 3ನೇ ಹೇಳಿಕೆ ಏನಪ್ಪ ಹೇಳ್ತಿದೆ ಅಂದರೆ, 1946ರ ಅಖಿಲ ಭಾರತ ಮಹಿಳಾ ಸಮಾವೇಶದ ಅಧ್ಯಕ್ಷತೆಯನ್ನು ವಹಿಸಿದ್ದರು. ಏನು ಹೇಳ್ತಿದೆ ಹೇಳಿಕೆ 3? 1946ರ ಅಖಿಲ ಭಾರತ ಮಹಿಳಾ ಸಮಾವೇಶದ ಅಧ್ಯಕ್ಷತೆಯನ್ನು ಕೂಡ ಯಾರು? ಈ ಒಂದು ಮೆಹ್ತಾ ಇದಾರಲ್ಲ, ಹಂಸ ಮೆಹ್ತಾ ವಹಿಸಿರ್ತಾರೆ ಅಂತ ಹೇಳ್ತಿದೆ. ಹಾಗಿದ್ರೆ ಈ ಒಂದು ಕ್ವಶನ್ಗೆ ಸಂಬಂಧಿಸಿದಂತಹ ಆನ್ಸರನ್ನು ಯಾವ ರೀತಿ ಪಿಕ್ ಮಾಡ್ಬೇಕು ನಾವು? ಫಸ್ಟ್ ಕೋಡ್ ನೋಡ್ತಾ ಹೋಗೋಣ. ಕೋಡ್ ಬಳಸಿ ಸರಿಯಾದ ಉತ್ತರವನ್ನು ಗುರುತಿಸಿ ಅಂತ ಹೇಳ್ತಿದ್ದಾರೆ. ಕೋಡ್ ನೋಡ್ತಾ ಹೋಗೋಣ. ಆಪ್ಷನ್ ಎನಲ್ಲಿ ಯಾವ ರೀತಿ ಕೋಡ್ ಇದೆ? ಹೇಳಿಕೆ 1 ಮತ್ತು ಮಾತ್ರ ಸರಿ. ಆಪ್ಷನ್ ಎ ಏನು ಹೇಳ್ತಿದೆ? ಹೇಳಿಕೆ 1 ಮಾತ್ರ ಸರಿ. ಹಾಗೆಯೇ ಆಪ್ಷನ್ ಬಿ ಏನು ಹೇಳ್ತಿದೆ? 2 ಮಾತ್ರ ಸರಿ. ಹಾಗೆಯೇ ಆಪ್ಷನ್ ಸಿ 1, 2 ಮತ್ತು 3 ಕೂಡ ಸರಿಯಾಗಿದೆ. ಆಪ್ಷನ್ ಡಿ ಹೇಳ್ತಿದೆ 2 ಮತ್ತು 3 ಮಾತ್ರ ಕರೆಕ್ಟ್ ಆಗಿದೆ ಅಂತ. ಹಾಗಿದ್ರೆ ನಮ್ಮ ಒಂದು ಉತ್ತರ ಯಾವುದಾಗಿರುತ್ತಪ್ಪ ಅಂದರೆ ಆಪ್ಷನ್ ಸಿ ಏನಾಗಿದೆ? ನಮ್ಮ ಉತ್ತರ ಕರೆಕ್ಟ್ ಆಗಿದೆ. ಹೇಳಿಕೆ 1, ಹೇಳಿಕೆ 2 ಮತ್ತು ಹೇಳಿಕೆ 3 ಕೂಡ ಸರಿಯಾಗಿದೆ. ಹಾಗಾಗಿ ಇದಕ್ಕೆ ಉತ್ತರ ಏನಾಗುತ್ತೆ? ಆಪ್ಷನ್ ಸಿ ಆಗುತ್ತೆ. ನಿಮ್ಮ ಒಂದು ಕೆಲಸ ಏನು ಗೊತ್ತಾ? ಈ ಒಂದು ಹಂಸ ಮೆಹ್ತಾ ಅವರು ಮಹಿಳೆನ ಅಥವಾ ಪುರುಷನ ಅಂತ ಹೇಳಿ ನೀವೇನು ಮಾಡಿ ಇದನ್ನು ಮಾಡಿ, ಏನು ಅನಲೈಸಿಸ್ ಮಾಡಿ ನನಗೊಂದು ಕಮೆಂಟ್ ಮಾಡಿ, ಗೊತ್ತಾಗುತ್ತೆ ನಿಮ್ಗೆ ಯಾವ ರೀತಿ ಇದೆ. ಯಾಕಂದರೆ ಹಂಸ ಮೆಹ್ತಾ ಇದು ಹುಡುಗನಾದರೂ ಆಗಿರ್ಬೋದು, ಹುಡುಗಿನಾದರೂ ಆಗಿರ್ಬೋದು. ನಿಮಗೆ ರೀಸೆಂಟಾಗಿ ನ್ಯೂಸಲ್ಲಿದ್ದಾರೆ ಅಂತ ಅಂದಮೇಲೆ ಅವ್ರ ಬಗ್ಗೆ ಓದಿರ್ತೀರ. ಇವರು ಹುಡುಗನ ಅಥವಾ ಹುಡುಗಿನ ಅಂತ ಹೇಳಿ ನನಗೆ ತಿಳಿಸಿ. ಯಾಕಂದರೆ ನಿಮಗೆ ಆ್ಯನಿ ಬೆಸೆಂಟು
ಅವರೆಲ್ಲ ತೊಗೊಂಡ್ರೆ ಅವ್ರು ಹುಡುಗನ ಅಥವಾ ಹುಡುಗಿನ ಅಂತ ಅವ್ರ ನೇಮಿಂದ ಕನ್ಫ್ಯೂಷನ್ ಆಗೋ ಸಾಧ್ಯತೆ ಇರುತ್ತೆ. ಸೊ ಆ ಒಂದು ಸಂದರ್ಭದಲ್ಲಿ ನಿಮ್ಮ ಕ್ವಶನ್ಸನ್ನು ಕನ್ಫ್ಯೂಷನ್ ಮಾಡಿಕೊಂಡು ನೀವು ಆನ್ಸರ್ನ ಕರೆಕ್ಟ್ ಮಾಡ್ದೇ ತಪ್ಪು ಮಾಡೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಒಂದ್ಸಲ ಗೂಗಲ್ ಮಾಡಿ ಅಥವಾ ಟೆಕ್ಸ್ಟ್ ಬುಕ್ ನೋಡಿ, ನ್ಯೂಸ್ ಪೇಪರ್ಸ್ ನೋಡಿ ಅಥವಾ ಮ್ಯಾಗಝಿನ್ಸ್ ನೋಡಿ, ನಿಮಗೆ ಗೊತ್ತಾಗುತ್ತೆ ಅವ್ರ ಬಗ್ಗೆ ಇನ್ ಡೀಟೇಲು. ನಾನು ನಿಮಗೆ ಶಾರ್ಟಾಗಿ ರೀಸೆಂಟ್ ನ್ಯೂಸಲ್ಲಿರೋದ್ರಿಂದ ಹೇಳ್ತಾ ಹೋಗಿದ್ದೆ. ಸೊ ಈ ಒಂದು ಮಾಹಿತಿ ನಿಮಗೆ ಟಾಪ್ 8 ಕ್ವಶನ್ಸ್, ಇದರಲ್ಲಿ ಯಾವುದಾದ್ರೂ 2 to 3 ಕ್ವಶನ್ಸ್ ನಿಮಗೆ ಎಕ್ಸಾಮಲ್ಲಿ ಖಂಡಿತವಾಗ್ಲೂ ಇದ್ದೇ ಇರುತ್ತೆ, ಡೆಫಿನೆಟ್ಲಿ ಬರುತ್ತೆ. ಸೊ ಹಾಗಾಗಿ ಈ ಒಂದು ವೀಡಿಯೋಸ್ನ ನೋಡಿ. ಅಪ್ಕಮಿಂಗ್ ವೀಡಿಯೋಸ್ ನೀನು ಎಕ್ಸಾಮ್ ಆಗ್ತಿದೆಯಲ್ಲ, ಯಾವುದೇ ರೀತಿ ಬರುತ್ತೆ ಪ್ಯಾಟರ್ನ್ಸ್ ಎಲ್ಲ ನಾನು ಹಾಕ್ತಾ ಹೋಗ್ತೀನಿ. ದಯವಿಟ್ಟು ಆದಷ್ಟು ಈ ಒಂದು ವೀಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಮತ್ತು ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಹೋಗ್ತಿದ್ದೀನಿ. ತುಂಬ ಥ್ಯಾಂಕ್ಸ್ ನಿಮ್ಮ ಒಂದು ಸಮಯಕ್ಕೆ, ನನ್ನ ಒಂದು ಚಾನಲ್ ನೋಡ್ತಿರೋದಕ್ಕೆ ತುಂಬ ಥ್ಯಾಂಕ್ಸ್, ಧನ್ಯವಾದ.